ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಪ್ರೇಮಂ ಮಧುರಂ ಚಿತ್ರದ ಹಾಡುಗಳ ಬಿಡುಗಡೆ ಸಮಾರಂಭವನ್ನ ಶ್ರೀ ರೇಣುಕಾಂಬ ಚಿತ್ರಮಂದಿರ ಮಲ್ಲೇಶ್ವರಂನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ಚಿತ್ರದ ಕಲಾವಿದರಾಗಿ ಗಾಂಧಿ ಎಬಿ, ಐಶ್ವರ್ಯ ದಿನೇಶ್, ಅನುಷ್ಕಾ ಜೈನ್, ಸಿಹಿಕೈ ಚಂದ್ರು, ಲಫಂಗ್ ರಾಜ, ಅನೂಪ್ ಅಗಸ್ತ್ಯ ಮುಂತಾದವರು ನಟಿಸಿದ್ದಾರೆ. ಚಿತ್ರದ ನಿರ್ಮಾಪಕರಾಗಿ ಆರಗೊಂಡ ಶೇಖರ್ ರೆಡ್ಡಿ, ನಿರ್ದೇಶನವನ್ನ ಗಾಂಧಿ ಎಬಿ ಅವರು ವಹಿಸಿಕೊಂಡಿದ್ದಾರೆ. ಈ ಸಿನಿಮಾ ಆಗಲಿ ನಾವೆಲ್ಲ ಇಲ್ಲಿ ಇದ್ದೀವಿ ಅಂದರೆ ಒಂದೇ ಮೇಜರ್ ಸ್ಟ್ರಾಂಗ್ ರೀಸನ್ ಒಂದು ಪ್ರೊಡ್ಯೂಸರ್ ಅವರು ಕತೆ ಪೂರ್ತಿ ಕೇಳದೆ ನಮ್ಮ ಟೀಮ್ ಏನಿದೆ, ನಮ್ಮ ಇಂಟ್ರೆಸ್ಟ್ ಏನಿದೆ ಅವರೊಂದೇ ಹೇಳಿದ್ದು, ಯಂಗ್ಸ್ಟರ್ಸ್ನ ಎಂಕರೇಜ್ ಮಾಡೋಕ್ಕೆ ನಾನಿದ್ದೀನಿ. ನನಗೇನಂದರೆ ಐ ಆಮ್ ನಾಟ್ ಲುಕಿಂಗ್ ಫಾರ್ ಪ್ರಾಫಿಟ್, ನನಗೆ ಲಾಭ ತಂದ್ಕೊಡಿ ಅಂತ ಅವ್ರು ಕೇಳಿಲ್ಲ. ಅವ್ರು ಕೇಳಿದ್ದೊಂದೇ, ನೀವು ಮೇಲೆ ಬರಬೇಕು, ಇನ್ನೊಂದು 10 ಜನದ ಮೇಲೆ ತರಬೇಕು, ಟ್ಯಾಲೆಂಟ್ ಎಂಕರೇಜ್ ಮಾಡಬೇಕು. ನನ್ನ ವಯಸ್ಸು 16 ವರ್ಷ. 16 ವರ್ಷದಲ್ಲಿ 700 ರೂಪಾಯಿ ಸ್ಯಾಲ್ರಿ ತಗೊಂಡವನು 1.5 ಲಕ್ಷ ಸಾಲ ಕಟ್ಟಬೇಕಾಯ್ತು. ಸೊ ಎಂಜಾಯ್ ಮಾಡೋ ಟೈಮಲ್ಲೆಲ್ಲ ನಾನು ದುಡ್ಡಿಂದೆ ಓಡಾಡಿದೆ. ದೇವರು ಇವತ್ತು ನನಗೆ ಒಂದು ಒಳ್ಳೆ ಪೊಸಿಷನಲ್ಲಿ ಇಟ್ಟಿದ್ದಾನೆ. ಮಾತು ಕೊಟ್ರ ಮೇಲೆ ಆ ಮಾತಿಗೆ ಬಾನಿಸ ನೀನು, ಗುಲಾಮ ನೀನು ಅಂತಾರೆ. ಮಾತು ಕೊಡೋಕ್ಕೂ ಮುಂಚೆ 100 ಸಲ ಯೋಚನೆ ಮಾಡಬೇಕು. ಮಾತು ಕೊಟ್ಟ ಮೇಲೆ ಎಷ್ಟು ಕಷ್ಟ ಬಂದ್ರೂ ಅದನ್ನ ಉಳಿಸ್ಕೋಬೇಕು. ಈ ಹುಡುಗರಿಗೆ ಮಾತು ಕೊಟ್ಟಿದ್ದೀನಿ ಅಂತ ನಾನು ಎಷ್ಟು ಕಷ್ಟ ಬಂದ್ರೇನು ಅದನ್ನ ಉಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. I was just listening to Sir Reddy Garu talking about his origins and how he came to Karnataka and how it's given him the privilege of being where he is today. As I was sitting over there, what I was thinking is, looking at the background of the origins, why are they doing a Kannada film? Why not in Telugu, right? But the fact that they've come here and they've accepted this as a home, and therefore they've accepted the language as their mother tongue, it's, I think, a sense of pride for Karnataka, and I think we should give them a big hand for that. ನಾನು ಪ್ರೇಮ ಮಧುರಂ ಚಿತ್ರದಲ್ಲಿ ಮೇಘನಾ ಅನ್ನೋ ಪಾತ್ರನೇ ಭಾವಿಸಿದ್ದೀನಿ. ಸೊ ನಾನು ಸ್ಕೂಲ್ ಟೈಮ್ನಿಂದನೇ ಆ್ಯಕ್ಟಿಂಗ್ ಮಾಡ್ತಾ ಇದ್ದೀನಿ, ಡಾನ್ಸಿಂಗ್ ಮಾಡ್ತಾ ಇದ್ದೀನಿ. 2016 ಮಿಸ್ ಕರ್ನಾಟಕ ಟೈಟಲ್ ಗೆದ್ದಾಗಿಂದ ನನ್ನ ಈ ಪಯಣ ಶುರುವಾಗಿದ್ದು. ಅದಕ್ಕೆ ಫಸ್ಟು ನಾನು 2018 ಪುನಾರಂಭ ಅಂತ ಒಂದು ಚಿತ್ರ ಮಾಡಿದ್ದೆ. ಅದಾದಮೇಲೆ ಗುಡುಗುಡಿಯ ಸೇರಿ ನೋಡೋ ಅಂತ ಇನ್ನೊಂದು ಚಿತ್ರ. ಆ್ಯಡ್ ಶೂಟ್ಸ್ ಎಲ್ಲ ಬರ್ತಾಯಿತ್ತು. ಅದ್ರಲ್ಲಿ ಒನ್ ಆಫ್ ದ ಆ್ಯಡ್ ಫಿಲ್ಮ್ಸಲ್ಲಿ ನಂಗೆ ಮಂಜು ಸರ್ ಸಿಕ್ಕಿತ್ತು. ಸೊ ಹಾಗೆ ಈ ಮೂವಿ ನನಗೆ ಸಿಕ್ಕಿತ್ತು. ಸರ್ ರೆಫರ್ ಮಾಡಿದ್ರು, ಓಕೆ ಆಯಿತು ಫೋಟೋಸ್ ಕಳಿಸಿ ಅಂತೆಲ್ಲ ಹೇಳಿದರು, ಕಳಿಸಿದ್ರು. ಸೊ ಎಲ್ಲರಿಗೂ ಇಷ್ಟ ಆಗಿದೆ. ಗಾಂಧಿ ಸರ್, ಪ್ರೊಡ್ಯೂಸರ್ ಸರ್ ಎಲ್ಲರೂ ನೋಡಿದರು. ಸೊ ಇಮಿಡಿಯೇಟ್ಲಿ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಯಿತು. ಬಿಕಾಸ್ ಆ ಕ್ಯಾರೆಕ್ಟರ್ಗೆ ಏನು ಬೇಕಿತ್ತು ಅವರು ಹೇಳಿದ್ರು, ಅದೇ ಥರ ಒಂದು ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ಸೊ ದೇ ಲೈಕ್ ವಾಟ್ ಐ ಡಿಡ್, ವಾಟ್ ಐ ಶುಡ್. ಸೊ ಓಕೆ ಅಂತ ಹೇಳಿ 1 ವಾರದಲ್ಲಿ ಇಮಿಡಿಯೇಟ್ಲಿ ದೇ ಟೋಲ್ಡ್ ಇಟ್ಸ್ ಕನ್ಫರ್ಮ್ಡ್ ಅಂತ. ಅದಾದಮೇಲೆ 1 ವಾರಕ್ಕೆ ದೇ ಗೇವ್ ಮಿ ದೇ ನರೇಟೆಡ್ ದ ಸ್ಕ್ರಿಪ್ಟ್. ಅದು ಮಾಡೋಕ್ಕಾಯಿತು ಅಂದರೆ ಹಾನೆಸ್ಟ್ ಆನ್ಸರ್ ಹೇಳ್ತೀನಿ. ನನಗೆ ಮಂಜು ಸರ್ DOP ಇಲ್ಲಿದ್ದಾರೆ. ಸೊ ಫಸ್ಟ್ ಅವರೇ ನಿನ್ನ ಕೈಲಿ ಆಗುತ್ತೆ, ನೀನು ಮಾಡು, ನಾನು ಹಿಂದೆ ಇರ್ತೀನಿ, ಸಪೋರ್ಟ್ ಆಗಿರ್ತೀನಿ ಅಂತ ಒಂದು ಧೈರ್ಯ ಕೊಟ್ಟಿದ್ದಕ್ಕೆ. ನೀವು ಫ್ರೇಮ್ಸ್ ಎಲ್ಲ ನೋಡಿದ್ರಿ, ಸಾಂಗ್ ಎಲ್ಲ ಹೇಗೆ ಬಂದಿತ್ತು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ, ನಾವು ನಿಮ್ಮೊಂದಿಗೆ.